ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಈ ನಾರದ ಚಾನಲ್. ಶಿವನ ಅಲಂಕಾರದ ಅನೇಕ ವಿಡಿಯೋಗಳನ್ನು ಈಗಾಗಲೇ ನೀವು ನೋಡಿದ್ದೀರಿ. ಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡುತ್ತಾರೆ. ಹಬ್ಬಗಳ ಥೀಮ್ ಇದ್ದಾಗ ಶಿವನ ಅಲಂಕಾರವನ್ನು ಹೇಗೆ ಮಾಡಬಹುದೆಂದು ಈ ವಿಡಿಯೋದಲ್ಲಿ ನೋಡೋಣ. ಕ್ಯಾಲೆಂಡರ್ ಅಥವಾ ಪೋಸ್ಟರ್, ಹತ್ತಿ, ಕೆಜಿ ಕಾರ್ಡ್ಬೋರ್ಡ್, ಕಾಟನ್ ಬಾಕ್ಸ್ ಹಾಗೂ ಟೂತ್ಪಿಕ್ ಇವುಗಳನ್ನು ಬಳಸಿಕೊಂಡು ಕೈಲಾಸ ಪರ್ವತದ ಅಲಂಕಾರವನ್ನು ಮಕ್ಕಳೇ ಸುಲಭವಾಗಿ ಮಾಡಬಹುದು. ನಿಮಗೆ ಬೇಕಾದ ಅಳತೆಗೆ ಕಾಟನ್ ಬಾಕ್ಸನ್ನು ಕಟ್ ಮಾಡಬೇಕು. 2.5 ಇಂಚ್ ಡಯಾಮೀಟರ್ ಅಷ್ಟು ಕೆಜಿ ಕಾರ್ಡ್ಬೋರ್ಡನ್ನು ಕಟ್ ಮಾಡಬೇಕು. ಇದಕ್ಕೆ 3 ಹೋಲ್ಸ್ಗಳನ್ನು ಮಾಡಬೇಕು. ಅದಕ್ಕೆ ಟೂತ್ಪಿಕ್ಗಳನ್ನು ಸೇರಿಸಿ ತುದಿಯಲ್ಲಿ ಕಟ್ಟಬೇಕು. ಈ ರೀತಿ ಬೇರೆ ಬೇರೆ ಸೈಜ್ಗಳಲ್ಲಿ ಟೂತ್ಪಿಕ್ ಸ್ಟ್ಯಾಂಡ್ಗಳನ್ನು ಮಾಡ್ಕೋಬೇಕು. ಟೂತ್ಪಿಕ್ ಇಲ್ಲ ಅಂದರೆ ತೆಂಗಿನ ಗರಿ ಕಡ್ಡಿಗಳನ್ನು ಬಳಸಬಹುದು. ಟೂತ್ಪಿಕ್ ಸ್ಟ್ಯಾಂಡ್ನ ಅಳತೆಗೆ ಹತ್ತಿಯನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಬೇಕು. ಸ್ಟ್ಯಾಂಡ್ಗೆ ಗ್ಲೂ ಹಾಕಿ ಬೇಸ್ಗೆ ಅಂಟಿಸಬೇಕು. ಟೂತ್ಪಿಕ್ ಸ್ಟ್ಯಾಂಡ್ನ ಹಿಂದೆ ಮುಂದೆ ಹತ್ತಿಯನ್ನು ಇಟ್ಟು ಕಾರ್ನರನ್ನು ಪ್ರೆಸ್ ಮಾಡಬೇಕು. ಕ್ಯಾಲೆಂಡರ್ ಅಥವಾ ಪೋಸ್ಟರ್ನಲ್ಲಿ ಶಿವನ ಚಿತ್ರವನ್ನು ಕಟ್ ಮಾಡ್ಕೋಬೇಕು. ಚಿತ್ರ ಥಿಕ್ ಆಗಿದ್ದರೆ ಹಾಗೆ ಬಳಸಬಹುದು. ಒಂದು ವೇಳೆ ತೆಳುವಾಗಿದ್ದರೆ ಇನ್ನೊಂದು ಕೆಜಿ ಕಾರ್ಡ್ಬೋರ್ಡ್ ಮೇಲೆ ಅಂಟಿಸಬೇಕು. ಕೆಜಿ ಕಾರ್ಡ್ಬೋರ್ಡ್ ಸ್ಟ್ರಿಪ್ ಕಟ್ ಮಾಡಿ ಚಿತ್ರದ ಹಿಂದೆ ಅಂಟಿಸಬೇಕು. ಈಗ ಇದನ್ನು ಪರ್ವತಗಳ ಮಧ್ಯೆ ಅಂಟಿಸಬೇಕು. ಈಗ ಕೈಲಾಸ ಪರ್ವತ ರೆಡಿಯಾಗಿದೆ. ಇದನ್ನು ಸುಲಭವಾಗಿ ಸ್ಕೂಲ್ಗೆ ತೆಗೆದುಕೊಂಡು ಹೋಗಬಹುದು. ನವರಾತ್ರಿ ಹಬ್ಬದಲ್ಲಿ ಗೊಂಬೆ ಕೂಡಿಸುವಾಗ ಕೂಡ ಈ ಅಲಂಕಾರವನ್ನು ಮಾಡಬಹುದು. ಈ ನಾರದ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.